ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸೊ ಈ ಒಂದು 19 ಜಿಲ್ಲೆಗಳಿಗಾದರೂ ಇಂದು ಹಣ ಜಮಾ ಆಗ್ತಕ್ಕಂಥದ್ದು. ಸೊ ಈ ವೀಕ್ಷಕರೇ, ಈ ಒಂದು ಬಜೆಟ್ ಮಂಡನೆಯಲ್ಲಿ ಕೂಡ ಗೃಹಲಕ್ಷ್ಮಿಗೋಸ್ಕರ ಸಾಕಷ್ಟು ಹಣವನ್ನು ಇಡ್ತಕ್ಕಂಥದ್ದು. ಈಗಾಗಲೇ ನಮಗೆ 16ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು 17ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬರಬೇಕಾಗಿದೆ. ಸೊ ಹಾಗಾದರೆ ಆ ಒಂದು 17ನೇ ಕಂತಿನ ಹಣ 2,000 1,28,00,000 ಮಹಿಳೆಯರಿಗೆ ಎಲ್ಲರ ಖಾತೆಗೆ ಹಣ ಜಮಾ ಆಗುವಂತಹ ಚಾನ್ಸಸ್ ಇವತ್ತು ಕೂಡ ಇದೆ, ನಾಳೆನೂ ಕೂಡ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಒಂದು 10 ರಿಂದ 15 ದಿನ ಟೈಮ್ ಬೇಕಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈಗಾಗಲೇ ಪ್ರೊಸೆಸರು ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವುದು ಮಾತ್ರ ಬಾಕಿ. ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟು ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಈ 19 ಜಿಲ್ಲೆಗಳಿಗಾದ್ರೂ ಇವತ್ತು ಬಿಡುಗಡೆ ಆಗಲಿದೆ. ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳನ್ನ ತದನಂತರ ನೋಡೋಣ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂತಹ ಅಪ್ಡೇಟ್ ಆದ್ರೂ ಏನು, ಈ ಒಂದು ಮಾಹಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತಹ ಪ್ರಕಾರ ಈಗ ನಿಮಗೆ ಗೃಹಲಕ್ಷ್ಮಿ 17ನೇ ಕಂತಿನ ಬರಬೇಕಾಗಿದೆ. ನಿಮ್ಮೆಲ್ಲರ ಖಾತೆಗೆ ಆಲ್ರೆಡಿ ಈಗ ಡಿಬಿಟಿ ಟ್ರೆಜರಿಗೆ ಪುಷ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಿದ್ದಾರೆ. ಈಗ 16ನೇ ಕಂತಿನ ಎಂಡ್ ಆಗುವಂತಹ ಸಂದರ್ಭ ಕೂಡ ಬಂದಿದೆ. ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಅವ್ರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಒಂದು ಕೆಲಸ ನಡೀತಾ ಇದೆ. ಟೋಟಲಿ 1,28,00,000 ಮಹಿಳೆಯರು ಇದ್ದೀರಿ. ಸೊ ಪ್ರತಿಯೊಬ್ಬರ ಖಾತೆಗೆ ಈಗ ಹಣ ಜಮಾ ಆಗ್ತಾ ಇದೆ. ಹೀಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ. ಈಗ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ 17ನೇ ಕಂತಿನ ಕೂಡ ಕ್ಲಿಯರ್ ಆಗಲಿದೆ. ಸುಮಾರು 15ನೇ ತಾರೀಕು ಒಳಗಾಗಿ, ಇದೇ ಮಾರ್ಚ್ 15ನೇ ತಾರೀಕು ಒಳಗಾಗಿ ಹಣ ಸ್ಪೀಡಾಗಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನುವಂತಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡೋರಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೀತಾರೆ. ಅವಾಗ ಇದ್ರ ಬಗ್ಗೆ ಹೆಚ್ಚಿನ ಅಮೌಂಟನ್ನು ಇದಕ್ಕೋಸ್ಕರ ಪ್ಯಾಕೇಜನ್ನು ಕೂಡ ತೆಗೆದಿಡಬೇಕಾಗತ್ತೆ. ಫಂಡನ್ನು ಇದಕ್ಕೋಸ್ಕರನೇ ತೆಗೆದಿಡಬೇಕಾಗತ್ತೆ. ಯಾಕಂದರೆ ಈ ಒಂದು ಯೋಜನೆ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ವಾರ್ಷಿಕವಾಗಿ ಎಷ್ಟೊಂದು ಹಣ ಬೇಕಾಗತ್ತೆ ಅಷ್ಟು ಹಣವನ್ನು ತೆಗೆದು ಇಡಲೇಬೇಕಾಗತ್ತೆ. ಹಣಕಾಸು ಇಲಾಖೆಗೆ ಅಂತ ಈಗ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂದ್ರೆ ಹಣಕಾಸು ಇಲಾಖೆಗೆ ನೋಟಿಸನ್ನು ಹೊರಡಿಸಬೇಕು. ಅದೇ ರೀತಿಯಾಗಿ CM ಅವರು ಕೂಡ ಅದರ ನೋಟಿಸನ್ನು ಹೊರಡಿಸಬೇಕು. ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಬೇಕು. ಅಲ್ಲಿಂದ ಮತ್ತೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು. ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿಬಿಟಿ ಟ್ರೆಜರಿ ಮುಖಾಂತರ ಬ್ಯಾಂಕ್ಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಈ ರೀತಿ ಪ್ರೊಸೆಸಿಂಗು ಪ್ರತಿ ತಿಂಗಳು ಕೂಡ ಸೈಕಲ್ ತರ ಒಂದಾದ್ಮೇಲೊಂದು ನಡೀತಾನೆ ಇರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಸ್ಪೀಡಾಗಿ ಒಂದೇ ದಿನದಲ್ಲಿ ನಮಗೆ ಇವತ್ತು ಬರಬೇಕಪ್ಪ ಅಂದರೆ ಬರಲೇಬೇಕು ಅಂತ ಹೇಳಿದ್ರೆ ಆ ರೀತಿ ಜಮಾ ಆಗಲ್ಲ. ತಾಂತ್ರಿಕ ದೋಷ ಆಗ್ಬೋದು. ಸೊ ಈಗ ತಾಂತ್ರಿಕ ದೋಷ ಆಗಾದ್ರೆ ಈಗ 1-2 ದಿನಗಳಲ್ಲಿ ಕ್ಲಿಯರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ತಾಂತ್ರಿಕ ದೋಷ ಆಗಿಬಿಟ್ರೆ ಮತ್ತೆ 10 ದಿನಗಳ ಕಾಲ ಮುಂದೂಡಲಾಗ್ತದೆ. ಸೊ ಹೀಗಾಗಿ ಇದೆಲ್ಲ ಪ್ರಾಬ್ಲಮ್ಗಳು ಬೇಡ. ಒಂದೇ ದಿನದಲ್ಲಿ ಬೇಡ, ನಮಗೆ ಒಂದು ವಾರ ಟೈಮ್ ತಗೊಳ್ಳಿ, ಆದರೆ ಸರಿಯಾಗಿ ಹಣವನ್ನು ಹಾಕಲಿ, ಡಿಲೇ ಮಾಡೋದು ಬೇಡ. ಈ ಒಂದು ಮನವಿಯನ್ನು ಸರ್ಕಾರದ ಬಳಿ ನಾವು ಇಡೋಣ. ಓಕೆನಾ? ಸೊ ಲೇಟ್ ಆಗಲಿ ನಡೆಯುತ್ತೆ, ಆದರೆ ಸರಿಯಾಗಿ ಹಣ ಜಮಾ ಮಾಡಿ ಅನ್ನುವಂತಹ ಸೂಚನೆಯನ್ನು ಸರ್ಕಾರಕ್ಕೆ ಕೊಡೋಣ. ಇನ್ನು ಒಂದು ಬಹಳಷ್ಟು ಜನರಿಗೆ ಈ ಒಂದು 17ನೇ ಕಂತಿನ ಹಣ ಬಗ್ಗೆ ಕ್ಲಾರಿಟಿ ಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ವೀಕ್ಷಕರೇ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದೀನಿ. ಇನ್ನು ಈ ಒಂದು 17ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮುಖ್ಯವಾಗಿ ಹೆಚ್ಚಾಗಿ 16ನೇ ಕಂತಿನ ಹಣ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿತ್ತು. ಯಾಕಂದರೆ ಅಲ್ಲಿರ್ತಕ್ಕಂತಹ ಬೆಂಗಳೂರು ಹತ್ತಿರ ಇರತಕ್ಕಂತಹ ಒಂದು ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗಿತ್ತಂತೆ. ಅಲ್ಲಿಂದ ಡೈರೆಕ್ಟಾಗಿ ಡಿಬಿಟಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿಬಿಟಿ ಟ್ರೆಜರಿ ಮುಖಾಂತರ ಹಣ ಜಮಾ ಆಗಿತ್ತು. ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲೇ ಹಂತದಲ್ಲಿ 16ನೇ ಕಂತಿನ ಹಣ ಜಮಾ ಆಗಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ
17ನೇ ಕಂತಿನ ಹಣ ಕೂಡ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದವರಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಹಾವೇರಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ವೀಕ್ಷಕರೇ ವರಿ ಮಾಡ್ಕೊಳ್ಬೇಡಿ, ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ. ಸೊ ನೋಡಿ, ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು, ನಾನು ಎಲ್ಲನೂ ಕೂಡ ತಿಳಿಸಿದ್ದೀನಿ. ಸೊ ನನ್ನ ಜೊತೆ ನೀವೇನೇ ಕಾಂಟ್ಯಾಕ್ಟಲ್ಲಿ ಇರಬೇಕಪ್ಪ ಅನಿಸಿದ್ರೆ ಅಥವಾ ಏನೇ ಡೌಟ್ಸ್ ಇದ್ರು ಕೇಳಬೇಕಂತ ಅನ್ಸ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಸಾಕು, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತಾನೆ. ಕಬಾಬಿಡಿ ಫ್ರೆಂಡ್ಸ್.